ನನ್ನ ಚೇಂಬರಲ್ಲಿ ಸದಸ್ಯತ್ವ ಪಡೆದ ಪ್ರತಿಯೊಬ್ಬ ನಿರ್ಮಾಪಕರಲ್ಲೂ ಫಸ್ಟು ನಾನು ಒಂದು ಅವ್ರ ಹತ್ರ ಮನವಿ ಮಾಡ್ತೀನಿ ಮತ್ತು ಅಡ್ವೈಸ್ ಮಾಡ್ತೀನಿ. ಅದು ಮನವಿ ಅಡ್ವೈಸ್ ಅಂತ ಏನಾರು ಅಂದ್ಕೊಳ್ಳಿ. ಅವ್ರು ಯಾರು ದೊಡ್ಡ ಕಲಾವಿದರಲ್ಲಿ, ಹೊಸ ಕಲಾವಿದರಲ್ಲಿ, ಚಿಕ್ಕ ಕಲಾವಿದರು ಇರಲಿ, ಅವ್ರ ಜೊತೆ ಫಸ್ಟ್ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ನೀವು. For business and personal promotions, please contact 9686376663. ಎಷ್ಟು ಹಣ ಕೊಡ್ತಾಯಿದ್ದೀರಿ, ಯಾವ ಥರ ಕೊಡ್ತಾಯಿದ್ದೀರಿ, ಅದರಲ್ಲಿ ಏನೆಲ್ಲವೂ ಸೇರಿರ್ತವೆ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಲೆಟರ್ಡಲ್ಲೇ ಸಾಕು, ಒಂದು ಪಾರದರ್ಶಕವಾಗಿರುತ್ತೆ. ಮತ್ತು ಈಗ ಆತ್ಮಸಾಕ್ಷಿಯಾಗಿ ಮಾತಾಡೋ ಜನಗಳು ಕಡಿಮೆ, ಆತ್ಮವಂಚನೆ ಮಾತಾಡ್ಕೊಳ್ಳೋ ಜನಗಳೇ ಜಾಸ್ತಿ ಇರೋದ್ರಿಂದ ಒಂದು ಪತ್ರ ಸುಳ್ಳು ಹೇಳೋಕ್ಕಾಗಲ್ಲ. ಇಬ್ಬರು ಸಹಿ ಮಾಡಿರ್ತಾರೆ, ಅದರಲ್ಲಿ ಒಕ್ಕಣೆ ಇರುತ್ತೆ, ಅಥವಾ ಯಾವುದು ಕರಾರಿನ ಬದ್ಧವಾಗಿರ್ತೀವಿ ಅಂತಕ್ಕಂಥದ್ದು ಒಂದು ಒಕ್ಕಣೆ ಇರುತ್ತೆ. ಈ ನಿರ್ಮಾಪಕರು ನಮ್ಮ ಹತ್ರ ಕಂಪ್ಲೇಂಟ್ ಕೊಡ್ತಿದ್ದೆ, ಕೇಳಿದ ಮೊದಲ ಪ್ರಶ್ನೆ ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ. ಅವರು ಇಲ್ಲ ಸರ್, ಆ ಥರದ್ದು ನಮಗೆ ಇದು ನಿರ್ಮಾಣವೇ ಆಗಲಿಲ್ಲ, ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು, ಸಿನಿಮಾ ಶೂಟಿಂಗ್ ಮುಗಿಸಿದ್ವಿ. ಆದರೆ ಈಗ ಬಿಡುಗಡೆ ಹಂತದಲ್ಲಿ ಅವರು ತಕರಾರು ಮಾಡ್ತಿದ್ದಾರೆ, ನನ್ನ ನಂಬರ್ನ ಬ್ಲಾಕ್ ಮಾಡ್ತಿದ್ದಾರೆ. ಆಮೇಲೆ ಈಗ ಕೇಳಿದ್ರೆ ಪ್ರಚಾರಕ್ಕೆ ಬರಬೇಕು ಅಂತಂದರೆ ಸಂಭಾವನೆ ಕೇಳ್ತಿದ್ದಾರೆ ಎಕ್ಸ್ಟ್ರಾ ಅಂತಕ್ಕಂಥ ಮಾತು. ಬಟ್ ಇತ್ತೀಚೆಗೆ ಅದು ದೊಡ್ಡ ಕಾಯಿಲೆ ಆಗಿ ಆರಂಭ ಆಗಿದೆ. ಅನೇಕ ಜನ ನಿರ್ಮಾಪಕರು ಪ್ರಚಾರಕ್ಕೆ ಬನ್ನಿ ಅಂತಿದ್ದಾರೆ, ಅದಕ್ಕೆ ಎಕ್ಸ್ಟ್ರಾ ಹಣ ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಹೇಳೋದು, ಇವಾಗ ಆತ್ಮಸಾಕ್ಷಿ ಕೆಲಸ ಮಾಡೋದು ಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ ದಯವಿಟ್ಟು ಒಂದು ಕರಾರು ಪತ್ರ ಬರ್ಕೊಳ್ಳಿ ಎಲ್ಲರೂ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಿರ್ತೀನಿ. ಆವಾಗ ಅದರಲ್ಲಿ ಎಲ್ಲವೂ ಸೇರಿರುತ್ತೆ ಅಂತ. ಪ್ರೀತಿಯಿಂದ ಸಿನಿಮಾ ಮಾಡೋದು ಬೇರೆ, ಆವಾಗ ನಾವು ಒಂದು ಪಾತ್ರದ ಹಸಿವಿದ್ದಾಗ ಸಿನಿಮಾ ಮಾಡೋದು ಬೇರೆ. ಈಗ ತುಂಬ ಜನ ಕಲಾವಿದರಿಗೆ ಪಾತ್ರದ ಹಸಿವಿಗಿನ್ನಲೂ, ಅನೇಕ ಸರಿ ನಾನು ಹೇಳ್ತಿರ್ತೀನಿ, ಪಾತ್ರದ ಹಸಿವಿಗಿನ್ನಲೂ ಹಣದ ಹಸಿವು ಹೆಚ್ಚಾಗ್ಬಿಟ್ಟಿದೆ. ಮುಂಚೆ ಕಾಲದಲ್ಲಿತ್ತು, ರಾಜ್ಕುಮಾರ್ ಅವ್ರ ಕಾಲದಲ್ಲಿತ್ತು ಪಾತ್ರದ ಹಸಿವು ಇರ್ತಕ್ಕಂಥ ಕಲಾವಿದರನ್ನ ಆ ಕಾಲಘಟ್ಟದಲ್ಲಿ ನೋಡೋಕ್ಕೆ ಸಾಧ್ಯ ಆಗ್ತಿದೆ. ಬಟ್ ಇತ್ತೀಚಿನ ಕಾಲಘಟ್ಟದಲ್ಲಿ ಯಾವುದೇ ಕಲಾವಿದರು ನೋಡಿದ್ರು ಅವರು ಪಾತ್ರದ ಹಸಿವಿಗಿನ್ನಲೂ ಹಣದ ಹಸಿವಿದೆ. ಹಾಗಾಗಿ ಈ ಥರದ್ದು ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ನನಗೆ ಗೊತ್ತಾಯಿತು. ಹಾಗಾಗಿ ಅವ್ರ ಹತ್ರ ಈಗ ಫೋನಲ್ಲಿ ಮಾತಾಡಿದೆ. ಅವರು ಒಂದು ದಿವಸ ಮಾತ್ರ ನನ್ನ ಕೈಲಿ ಬರಲಿಕ್ಕೆ ಸಾಧ್ಯ ಆಗಲ್ಲ, ಅವತ್ತು ನನ್ನ ಬರ್ತ್ಡೇ ಇತ್ತು, ಆ ಕಾರಣಕ್ಕೆ ನಾನು ಖಾಸಗಿ ಬದುಕಿರಲ್ವಾ, ಹಂಗಾಗಿ ಸಮಸ್ಯೆ ಆಯಿತು. ಬಟ್ ಇನ್ನು ಮುಂದಿನ ದಿನದಲ್ಲಿ ಯಾವತ್ತೇ ಕರೆದ್ರು ಅವ್ರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ, ಪ್ರಮೋಷನ್ಗೆ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಈಗಲೂ ಕೂಡ ಯಾವುದೋ ಸೀರಿಯಲ್ ಶೂಟಿಂಗಲ್ಲಿ ಇರ್ತೀನಿ ಸರ್. ಅವ್ರು ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ನನಗೆ ಮುಂಚಿತವಾಗಿ ನನಗೆ ದಿನಾಂಕ ಹೇಳಿದ್ರೆ ಅವ್ರ ಹತ್ರ ನಾನು ಬಿಡಿಸ್ಕೊಳ್ಳೋದು, ಅಥವಾ ನಾನು ಫ್ರೀ ಇದ್ದಾಗ ಅದನ್ನು ಅಕಾಮಡೇಟ್ ಮಾಡ್ಕೊಳ್ಳೋಕ್ಕಾಗುತ್ತೋ, ಖಂಡಿತ ನಾನು ಹೋಗ್ತೀನಿ ಸರ್. ಇದರಲ್ಲೇ ನಾನು 15 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಅವ್ರಿಗೆ ತೊಂದರೆ ಕೊಡೋ ಉದ್ದೇಶ ಖಂಡಿತ ಇಲ್ಲ ಅಂತಕ್ಕಂಥ ಮಾತನ್ನು ಆಕೆಯೂ ಹೇಳಿದ್ದಾರೆ. ಸೊ ಇವ್ರಿಗೂ ಕೂಡ ಅದನ್ನು ಇವ್ರ ಗಮನಕ್ಕೆ ತಂದಿದ್ದೀನಿ. ಏನಾದರೂ ಈ ಸಮಸ್ಯೆಗಳು ಮುಂದುವರೆದ್ರೆ ಖಂಡಿತ ನೀವು ಬನ್ನಿ, ಅವ್ರಿಬ್ಬರನ್ನೂ ಕರೆಸಿ ಮಾತಾಡಿ ಇದನ್ನು ಇತ್ಯರ್ಥ ಮಾಡೋಣ ಅಂತ ಹೇಳಿದ್ದೀನಿ. ಬಹುತೇಕ ಅದು ಇತ್ಯರ್ಥ ಆಗುತ್ತೆ. ಇಬ್ಬರಲ್ಲೂ ಕೂಡ ಒಂದು ಚಿಕ್ಕ ವೈಮನಸ್ಸಿದೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಇನ್ನೂ ವಯಸ್ಸಿನ ಹುಡುಗರಲ್ಲ, ಒಂಚೂರು ಈಗೋ ಇರುತ್ತೆ. ಈಗ ನಂಬಿ ರೆಸ್ಪೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು. ಅಮ್ಮು ಬಿಮ್ಮನ ಬಿಟ್ಟು ಪ್ರೀತಿಯಿಂದ ಹೆಂಗೆ ಸಿನಿಮಾ ಆರಂಭ ಮಾಡಿದ್ರಿ, ಆ ರೀತಿ ಸಿನಿಮಾನೇ ಒಂದು ಥಿಯೇಟ್ರಿಗೆ ತರೋದಕ್ಕೂ ಕೂಡ ಯೋಚನೆ ಮಾಡಿ ಅಂತಕ್ಕಂಥ ಕಿವಿ ಮಾತು ಇಬ್ಬರಿಗೂ ಹೇಳಿದ್ದೀನಿ. ಹಾಗಾಗಿ ಬಹುತೇಕ ಇದು ಸುಖಾಂತಿ ಆಗುತ್ತೆ ಅಂತ ನಾನು ಹೇಳ್ತೀನಿ.